ಸರ್ ನಿನ್ನೆ DCM ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು ಅಂತಂದ್ರೆ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ವೇಳೆ ಸಿನಿಮಾ ರಂಗ ಸಾಥ್ ಕೊಟ್ಟಿಲ್ಲ ಅವ್ರಿಗೆ. ಅಂದ್ರೆ ವಾರ್ನಿಂಗ್ ಅಂತಾದ್ರೂ ತಿಳ್ಕೊಳ್ಳಿ ಅಥವಾ ಸಲಹೆ ಅಂತಾದ್ರೂ ತಿಳ್ಕೊಳ್ಳಿ, 20 ಜನ ಬಂದ್ರೆ ಸಾಕ, ನಮಗೂ ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಲ್ಲಿ ಟೈಟ್ ಮಾಡ್ತೀವಿ. ಕಾರಣ ಏನಂತಂದ್ರೆ ನಾನು ಕೂಡ ಒಬ್ಬ ನಿರ್ಮಾಪಕ, ನನಗೆ ಗೊತ್ತಿದೆ ಅನ್ನುವಂಥ ರೀತಿಯಲ್ಲಿ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೇನಾದ್ರೂ ರಿಯಾಕ್ಟ್ ಮಾಡೋಂಥದ್ದಾದ್ರೆ ಏನ್ ರಿಯಾಕ್ಟ್ ಮಾಡೋದು? ಕನ್ನಡ ಪರ ಸಂಘಟನೆಗಳ ಮತ್ತೆ ಕನ್ನಡ ಪರ ಹೋರಾಟಗಳಲ್ಲಿ ಸಿನಿಮಾ ನಟರು ಭಾಗಿಯಾಗ್ತಿದಾರಾ? ಯಾಕಂದ್ರೆ ಸಿನಿಮಾ ನೋಡುವಂಥವ್ರು ಕನ್ನಡದವರು. ಮೊನ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಕಾರ್ಯಕ್ರಮದಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ಮಾತಾಡುವಾಗ ಆ ಸಂದರ್ಭದಲ್ಲಿ ಚಿತ್ರರಂಗದವರು ಅವ್ರದ್ದೇ ಆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಮಾತಾಡುವಾಗ ಒಂದು ಮಾತು ಹೇಳ್ತಾರೆ. ನಾನು ಮೇಕೆದಾಟಿಗಾಗಿ 100 ಕಿಲೋಮೀಟರ್ ಪಾದಯಾತ್ರೆ ಮಾಡಿದೆ. ಆ ಸಂದರ್ಭಕ್ಕೆ ಯಾರೋ ಚಿತ್ರರಂಗದವ್ರು ಯಾರೂ ಸಹ ನನಗೆ ಸಾಥ್ ಕೊಡಲಿಲ್ಲ, ನನ್ನ ಜೊತೆಯಲ್ಲಿ ಭಾಗಿಯಾಗಲಿಲ್ಲ. ಅದು ನನಗೋಸ್ಕರ ಮಾಡಿದಂಥ ಹೋರಾಟ ಅಲ್ಲ, ಈ ಬೆಂಗಳೂರಿನ ಮತ್ತು ಕರ್ನಾಟಕದ ಜನರ ನೀರಿನ ಹಕ್ಕಿಗಾಗಿ ಮಾಡಿದಂಥ ಹೋರಾಟ. ಸಿನಿಮಾದವರು ನಮ್ಮನ್ನು ಬಳಸ್ಕೋತಾರೆ. ನಾನು ಒಬ್ಬ ನಿರ್ಮಾಪಕನಾಗಿ ಹೇಳಬೇಕು ಅನ್ನೋದಾದರೆ ಸಿನಿಮಾದವರು ನಮ್ಮನ್ನು ಬಳಸ್ಕೋತಾರೆ, ಆಮೇಲೆ ನಮ್ಮನ್ನು ಕೈ ಬಿಡ್ತಾರೆ. ನಾವು ಸರ್ಕಾರ ಅವರು ಸಿನಿಮಾಗಳನ್ನು ಶೂಟಿಂಗ್ ಮಾಡುವಾಗ ನಾವು ಅವರಿಗೆ ಅನುಮತಿಯನ್ನು ಕೊಡಬೇಕಾಗತ್ತೆ. ಸಿನಿಮಾದವ್ರು ಹೀಗೆ ನಡ್ಕೊಂಡ್ರೆ ಅವ್ರನ್ನ ಎಲ್ಲಿ ನಟ್ಟು ಬೋಲ್ಟನ್ನು ನಾವು ಟೈಟ್ ಮಾಡಬೇಕು ಅಲ್ಲಿ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗನ್ನಿಸುತ್ತೆ ಸಿನಿಮಾದವರ ವಿಚಾರದಲ್ಲಿ DK ಶಿವಕುಮಾರ್ ಅವರು ಕೊಟ್ಟಂಥ ಹೇಳಿಕೆ ನನ್ನ ಹೇಳಿಕೆಗೆ ಭಾರಿ ಹತ್ತಿರವಾಗಿದೆ. ಅದು ಸರಿ ಅನಿಸುತ್ತೆ. ಯಾಕೆ ಅಂದರೆ ನಾನು ಸಹ ಅನೇಕ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ನೆಲಜಲಗಳ ವಿಚಾರದಲ್ಲಿ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಒಬ್ಬರು ಸಿನಿಮಾದವರು ಮಾತಾಡೋದಿಲ್ಲ, ಯಾವತ್ತೂ ಅವರು ನಮ್ಮ ಹೋರಾಟಗಳಲ್ಲಿ ಭಾಗಿಯಾಗಲ್ಲ. ಇವತ್ತೇನು DK ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ ಅದನ್ನು ಎಷ್ಟೋ ಸಲ ಸಿನಿಮಾದವರಿಗೆ ನಾನೂ ಹೇಳಿದ್ದೀನಿ. ನಿಮ್ಮ ಸಿನಿಮಾಗಳನ್ನು ಕನ್ನಡಿಗರು ದುಡ್ಡು ಕೊಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮನ್ನೆಲ್ಲ ಇವತ್ತು ಕೋಟ್ಯಾಧಿಪತಿಗಳು ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನೀವು ಆ ಜನರ ಪರವಾಗಿ ನಿಲ್ಲಬೇಕಾದವರು ಯಾವತ್ತೂ ನಿಲ್ಲಲ್ವಲ್ಲ ಅನ್ನುವ ಅನೇಕ ಸಲ ನಾನು ನೊಂದು ಮಾತಾಡಿದ್ದೀನಿ. ಬಹುಶಃ ನಿನ್ನೆ DK ಶಿವಕುಮಾರ್ ಅವರು ಮಾತಾಡಿದ್ದು ಸರಿ ಇದೆ ಅಂತ ಅನಿಸುತ್ತೆ ನನಗೆ. ಹೌದು, ಸಿನಿಮಾದವರಿಗೆ ಕನ್ನಡಿಗರ ದುಡ್ಡು ಬೇಕು, ಆದರೆ ಕನ್ನಡ ಸಮಸ್ಯೆಗಳು ಬಂದಾಗ, ನೆಲಜಲಗಳ ವಿಚಾರ ಬಂದಾಗ ಬೇಡ ಅನ್ನೋದಾದರೆ ಕನ್ನಡಿಗರು ಯೋಚನೆ ಮಾಡಬೇಕಲ್ಲ. ಹಾಗಾಗಿ ಆ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಮಾತಾಡಿರೋದು ಸರಿ ಇದೆ ಅಂತೇಳಿ ನನಗೆ ಅನಿಸುತ್ತೆ.